ನಿನ್ನ ಹೆಸರು ಏನಂತ ಅಂದೆ? ರೋಜಾ. ನೀನು ಸುಮ್ಮನೆ ಇರು. ನಿನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದರಲ್ಲಿ ತಲೆ ಹಾಕಬೇಡ. ಯಾವೂರಮ್ಮ? ಯಾವುದೋ ಹಳ್ಳಿ ಸರ್. ಯಾವುದೋ ಹಳ್ಳಿ ಅಲ್ಲ, ಸುಂದ್ರಪಂಡಿಪುರ. ತಿರುನಲ್ವೇಲಿ ಜಿಲ್ಲೆ. ನಮ್ಮೂರು ಹುಡುಗಿನೇ. ಮುಖದಲ್ಲಿ ಕಳೆ ನೋಡ್ದಾಗ್ಲೇ ಅನ್ಕೊಂಡೆ. ನಮ್ಮೂರ್ ಭಾಷೆ ಕೇಳಿ ಎಷ್ಟು ದಿನ ಆಗೋಯ್ತು ಗೊತ್ತಾ? ಇವನ್ ಮಾತೋ ಕಿವಿಲ್ ಕೇಳೋದಿಕ್ಕೆ ಆಗಲ್ಲ, ಸಿಟಿ ಭಾಷೆ. ಮನೇಲಿ ಅಮ್ಮ ಮಗ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರಾ? ಹೌದು. ಬೇರೆ ಏನೇನು ಹೇಳ್ದ? ಮೇಲಧಿಕಾರಿ ಜೊತೆ ನಿಂಗೆ ಮಾತಾಡಕ್ ಬರಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನೀ ಬಾಯಿ ತೆಗೆದ್ರೆ ನಿನ್ನ ಇನ್ನೋಸೆನ್ಸ್ ಎಲ್ಲ ಗೊತ್ತಾಗ್ಬಿಡತ್ತೆ. ಇಗ್ನೋರೆನ್ಸ್. ಇಗ್ನೋರೆನ್ಸ್. ಅವನು ಬುಕ್ ವರ್ಮ್. ಅವನು ನೋಡಿ ಹೆದರ್ಕೋಬೇಡ, ನಾನು ನೋಡ್ಕೋತೀನಿ. ಇಲ್ಲಿ ನೋಡಪ್ಪ, ನಮ್ಮೂರು ಹುಡುಗಿ, ಭಯ ಹೆದರಿಕೆ ಏನೂ ಇರಲ್ಲ, ನೆನಪಲ್ಲಿಟ್ಕೋ. ರೋಜಾ, ನಿನಗೆ ಹಾಲ್ ಬಾಯಿ ಮಾಡಕ್ ಬರುತ್ತಾ? ಸರ್, ಸೆಕ್ಯೂರಿಟಿ ಕ್ಲಿಯರೆನ್ಸಿಗೆ ಕರ್ಕೊಂಡು ಬಂದೆ ಅಂತ ಹೇಳಿದೆ. ಅದೆಲ್ಲ ಏನು ಬೇಕಾಗಿಲ್ಲ. ನಮ್ಮೂರು ಹುಡುಗಿಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಏನು ಬೇಕಾಗಿಲ್ಲಪ್ಪ. ಅದೇ ಕಣಮ್ಮ, ಘಮ್ ಘಮ ಅಂತ ಇರುತ್ತಲ್ಲ, ಹಾಲು ಹಾಕಿ ತುಪ್ಪ ಎಲ್ಲ ಹಾಕಿ ಮಾಡಕ್ ಬರುತ್ತಾ? ಚೆನ್ನಾಗಿ ಮಾಡ್ತೀನಿ. ಕಾಶ್ಮೀರಕ್ಕೆ ಹೋಗಿ ಮುಂದಿನ ವಾರನೇ ವಾಪಸ್ ಬರ್ತೀನಿ. ಬಂದ ಕೂಡಲೇ ನೇರವಾಗಿ ನಿಮ್ಮನೆಗೆ ಬರ್ತೀನಿ. ಆಗ ನನಗೆ ರುಚಿಯಾಗಿರೋ ಹಾಲು ಬಾಯಿ ಮಾಡಿಕೊಡ್ಬೇಕು. ಏನಪ್ಪ, ಖಂಡಿತ ಬನ್ನಿ, ಹಾಲು ಬಾಯಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಇಲ್ಲ. ಬರೋ ವಾರ ನಾನಿಲ್ಲಿರಲ್ಲ, ನಮ್ಮೂರಿಗೆ ವಾಪಸ್ ಹೊರಟೋಗ್ತೀನಿ.